ಗುಡ್ಡೆ 3 ಬಸ್ಸಸ್ ಓಡಾಡ್ತಾ ಇತ್ತು, ಒಂದೇ ಓಡಾಡ್ತಾ ಇದೆ ಪ್ರೈವೇಟ್ ಅಲ್ಲಿ. ಅದೇ ರೀತಿ ಬಜಾಜ್ ಟು ಸ್ಟೇಟ್ ಬ್ಯಾಂಕ್ 9 ನಂಬರ್ನ ಬಸ್ಸು, ಅದು ದಿನಕ್ಕೆ ಟೋಟಲ್ ಆಗಿ ಎಷ್ಟು ಟ್ರಿಪ್ ಹೊಡಿಬೇಕು ಅದರ 25% ಟ್ರಿಪ್ ಹೊಡಿತಾ ಇಲ್ಲ. ಅದರ ನಂತರ ಬಜಾಲ್ ಪಡಪು ಕೊಟ್ಟಾರ, ಮಂಗಳಾದೇವಿ ಟು ಸರಿಪಳ್ಳ, ಸ್ಟೇಟ್ ಬ್ಯಾಂಕ್ ಟು ಸರಿಪಳ್ಳ, ಶಕ್ತಿನಗರ ಪ್ರೀತಿನಗರ ಟು ಶಕ್ತಿನಗರ. ನಾನು ಹೇಳುದು ಕೆಡಿಪಿಯಲ್ಲಿ ಇಲ್ಲಿ ಬಂದು ಹೇಳ್ರಾಗ್ತದೆ. ನಾನು ಒಂದ್ ಹೇಳ್ತೀನಿ ಕೇಳಿ, ಅಲ್ಲ ಒಂದ್ ಮಿನಿಟ್ ಕೇಳಿ, ಹೇಳಿ. ನಾನು ಹೇಳೋದೇನು ಕೇಳಿದ್ರೆ, ಕೆಡಿಪಿಯಲ್ಲಿ ಕೇಳಾಯ್ತು, ಉಸ್ತುವಾರಿ ಸಚಿವರ ಹತ್ರ ಕೇಳಾಯ್ತು, DC ಅವರ ಹತ್ರ ಕೇಳಾಯ್ತು, RTO ಅವರ ಹತ್ರ ಕೇಳಾಯ್ತು. ಇನ್ನು ನನಗೆ ಉಳಿದಿದೆ ಇಲ್ಲಿ ಒಂದು ಕೇಳುದು, ಇಲ್ಲಿಯೂ ಮಂತ್ರಿಗಳದನ್ನು ಓಡಿಸ್ಕೊಟ್ರೆ ಸಾಕು. ಇಲ್ಲಾದ್ರೆ ನಾನು ಜನರಿಗೆ ಏನ್ ಹೇಳ್ಬೇಕು ಹೇಳಿ. ನಾನು 3 ಬಾರಿ RTO ಅವರಿಗೆ ಪತ್ರ ಕೊಟ್ಟಿದ್ದೇನೆ. KDB ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಸರಿಸುವಾಗ ಪ್ರಶ್ನೆ ಎತ್ತಿದ್ದೇನೆ, ಈ ಬಸ್ ಇದ್ದು 3 ಬಾರಿ ಎತ್ತಿದ್ದೇನೆ. ಅದಕ್ಕೆ ಹೇಳ್ತೇನೆ, ಈ ಎಲ್ಲ ಸಿಟಿ ಬಸ್ಸಸ್ಗಳು ಅವರು ಕೊಟ್ಟಂತ ಪರ್ಮಿಟ್ನವರು ಅವರು ಓಡಿಸ್ಕೊಳ್ಬೇಕು, ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಅಂತ 10-15 ರೂಟಿನ ಬಸ್ಗಳು ಓಡಾಡ್ತಾ ಇಲ್ಲ. ಈಗ ಕೆಲವೊಂದು ಖಾಸಗಿ ಬಸ್ ಪರ್ಮಿಟ್ ತಗೊಳ್ತಾರೆ, ಸರಿಯಾಗಿ ಓಡಿಸುವುದಿಲ್ಲ. ಸೊ ಅಲ್ಲಿ RTO ಅವರು ಕರೆದು ಹೇಳ್ಬೇಕು, ಒಂದು ಓಡಿಸಬೇಕು ಅಥವಾ ಇಲ್ಲ ಪರ್ಮಿಟ್ ಕ್ಯಾನ್ಸಲ್ ಮಾಡಬೇಕು, ಬೇರೆಯವರಿಗೆ ಅದು ಪರ್ಮಿಟ್ ಕೊಡಿ, ಬೇರೆಯವ್ರಿಗೆ ಯಾಕುವಾರ ಹಾಕಿ. ಸಭಾಧ್ಯಕ್ಷರೇ, ಈಗ ಮಾನ್ಯ ಸದಸ್ಯರ ಕಳಕಳಿ ಅರ್ಥ ಆಗಿದೆ ಸಭಾಧ್ಯಕ್ಷರೇ. ಒಂದು ಎಲೆಕ್ಟ್ರಿಕ್ ಬಸ್ಸಸ್ ಕೂಡ ಬರ್ತಾ ಇದೆ, 100 ಮಂಗಳೂರಿಗೆ ಬರುತ್ತೆ ಸಭಾಧ್ಯಕ್ಷರೇ. ಅಂದ್ರೆ ಮಂಗಳೂರು ಸುತ್ತಮುತ್ತ ಎಲ್ಲರಿಗೂ ಅನುಕೂಲ ಆಗುತ್ತೆ. 5 ಎಕರೆ ಜಾಗನೂ ರೆವಿನ್ಯೂನವರು ಕೊಟ್ಟಿದ್ದಾರೆ, ಅಲ್ಲಿ ಡಿಪೋನು ಕೂಡ ಕಟ್ತೀವಿ. ಅದರಲ್ಲಿ ಹೆಚ್ಚಿನ ಬಸ್ಸಸ್ ತಗೊಂಡಿದ್ದಾರೆ, ಅಧ್ಯಕ್ಷ ಕ್ಷೇತ್ರಕ್ಕೆ ಕೊಂಡೋಗಿದ್ದಾರೆ ಹೆಚ್ಚಿನ ಬಸ್ಸಸ್. ನಮ್ಮ ನಗರದವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಲ್ಲಲ್ಲ, ಚೆಂಬು ಕೊಟ್ಟಿದ್ದಾರೆ, ಎಲ್ಲ ಹೆಚ್ಚಿನ ಅಧ್ಯಕ್ಷ ಕೊಂಡಿದ್ದಾರೆ. ಒಂದು ಕೊರಲೆ ಇಂಚೆ ತಗೊಳ್ಳೋದಲ್ಲ, ನಿಮ್ಮ ಕ್ಷೇತ್ರಕ್ಕೆ ಓಡಾಡಿಸ್ತಾ ಇದ್ದೀರಿ ನೀವು. ಡಿಪೋ ನಮ್ಮ ಕ್ಷೇತ್ರದಲ್ಲಿ ಬಸ್ ಅಲ್ಲಿಗೆ ಬರಲೇಬೇಕಲ್ಲ. ಅಧ್ಯಕ್ಷ, ನೀವು ಎಷ್ಟು ಹುಷಾರಿದ್ದೀರಿ ಅಂತ ಹೇಳಿದ್ರೆ, ಹೆಚ್ಚಿನದು ಅವರಿಗೆ ಕೊಂಡೋಗಿದ್ದಾರೆ. ಅವ್ರ ಹತ್ರ ಇವತ್ತು ಅಧಿಕಾರ ಇದೆ, ಮೇಲ್ಪೀಠದಲ್ಲಿ ಕೂತ್ಕೊಂಡಿದ್ದಾರೆ, ತಗೊಂಡಿದ್ದಾರೆ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಗರ ಭಾಗದ ಬಸ್ಸುಗಳು ನೀವು RTO ಅವರಿಗೆ ಮತ್ತು ನಿಮ್ಮ ಇವರಿಗೆ ಕಮಿಷನರಿಗೆ ಸ್ಟ್ರಿಕ್ಟ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಡಿ. ಯಾವುದೇ ನಗರ ಭಾಗದ ಪ್ರೈವೇಟ್ ಬಸ್ ಇರ್ಬೋದು, ಸರ್ಕಾರಿ ಬಸ್ ಇರ್ಬೋದು, ಆ ನಗರದ ಸಿಟಿ ಬಸ್ಸಸ್ಗಳು ಸರಿಯಾಗಿ ಓಡಾಡಬೇಕು. ದಯವಿಟ್ಟು ಅರ್ಥ ಮಾಡಿಕೊಡಿ. ಸರ್ಕಾರಿ ಬಸ್ಸು ಯಾರು ಪರ್ಮಿಟ್ ತಗೊಂಡು ಓಡಿಸ್ತಿಲ್ಲ, ಅದನ್ನು ಕೂಡ ಕ್ಯಾನ್ಸಲ್ ಮಾಡಕ್ ಹೇಳ್ತೀನಿ. ಆಮೇಲೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಬರೋಕ್ ಮುಂಚೆ ನಾನು ನಾಳೆನೇ MD ಅವರು ಕರೆದು ಅಲ್ಲಿರ್ತಕ್ಕಂಥ ಮಂಗಳೂರು ಇಲ್ಲಿಗೆ DC ಇಲ್ಲಿ ಕರೆಸಿ, ನಿಮ್ಮನ್ನು ಕೂಡ ಕರೆಸಿ ನಿಮ್ಮ ಎಲ್ಲಾ ಕೆಲಸ ಕೂಡ ಮಾಡ್ಕೊಡಿ. ಓಕೆ. ಜಗದೀಶ್ ಗುಡಗಂಟಿ ಇಲ್ಲ, GS ಪಾಟೀಲ್ ಇಲ್ಲ, ನಾರಭರತ್ ರೆಡ್ಡಿ ಇಲ್ಲ, ಉಮ್ಮನಾಥ್ ಕೋಟ್ಯಾನ್ ಇಲ್ಲ. ಆಯ್ತು. ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಅಧ್ಯಕ್ಷರೇ, ಒಂದ್ಸೆ ನಿಲ್ಲಪ್ಪ, ಏನು ಕೂತ್ಕೊಳ್ಳಿ, ಏನು ಅರ್ಜೆಂಟ್ ಕೂತ್ಕೊಳ್ಳಿ. ಈಗ ಅರ್ಜೆಂಟ್ ಅಲ್ಲ ಅಧ್ಯಕ್ಷರೇ, ಬೆಳಗಾವಿನ ಕೇಳ್ತಿರೋದು. ನಾನೇ ಶಾಸಕ ಅಲ್ವೇ? ಶಾಸಕ ಅಲ್ಲ. ಈಗ ಬೆಳಗಾವಿ ಕೇಳ್ಬೇಕು, ಕಳೆದ ಸೆಷನ್ ಕೇಳಿ. ಈಗ ಕೂತ ಪ್ರಶ್ನೆ ಉತ್ತರ ನೀನ್ ಶಾಸಕ ಗೊತ್ತಬೇಕು, ಏನ್ ನಿಯಮ ಏನಂತ ಹೇಳಿ. ಅಧ್ಯಕ್ಷರೇ, ನೀವೀಗ ಕೂತ್ಕೊಳ್ಳಿ. ಲಿಖಿತ ಮೂಲಕ ಪ್ರಶ್ನೆ ಹೇಳಿ. ಅಧ್ಯಕ್ಷರೇ, ಈಗ ಪ್ರಶ್ನೆ ಮುಗಿಲ್ಲ, ಕೂತ್ಕೊಳ್ಳಿ ಬಲ್ಲಿ. ಹೌದು ಅಧ್ಯಕ್ಷರೇ, ಈಗ ಕೂತ್ಕೊಳ್ಳಿ. ಕೂತ ಮಾತಾಡ್ತೇನೆ. 13ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 219 ಪ್ರಶ್ನೆಗಳ ಪೈಕಿ 211 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. 219ಕ್ಕೆ 211, 219ರಲ್ಲಿ 211 ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೆ 5ಕ್ಕೆ ಬರೆದು ಕೊಟ್ಟಿದ್ದಾರೆ. ಯಾಕೆ ಯಾವ ಕೊಡ್ತೇವೆ ಇಂಪ್ರೂವ್ಮೆಂಟ್ ಯಾವುದು? ಈಗ ಇನ್ನೊಂದೇನಂತ ಹೇಳಿದ್ರೆ, ಅಲ್ಲ ಒಂದ್ ಸೆಕೆಂಡ್, ಇದು ಅಲ್ಲ ಅದಕ್ಕೆ ಮುಗಿತೇನೆ. ಅದಕ್ಕೆ ಒಂದ್ ಸೆಕೆಂಡ್, ಅದಕ್ಕಿಂತ ಮುಂಚೆ ಒಂದು ಚರ್ಚೆ ಆಯಿತು. ನಿಮ್ಮ ಎಲೆಕ್ಷನ್ ಇದು ಮತಯಂತ್ರ ಸಂದರ್ಭದಲ್ಲಿ ನಾವು ಹಿಂದಿನ ಶಿಲಾಯುಗಕ್ಕೆ ಹೋಗ್ತಾ ಇದ್ದೇವೆ, ಬೆಂಗಳೂರು ಸಿಲಿಕಾನ್ ವ್ಯಾಲಿ ಇದೆಲ್ಲ ಚರ್ಚೆ ಆಯಿತು 5ರಲ್ಲಿ. ಹಾಗೆಲ್ಲ ಅದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದೇನೆ, ನಾವು ಮುಂದೆ ಹೋಗ್ಬೇಕಲ್ಲ. ಅದಕ್ಕಿನ್ನೆಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಅಧಿವೇಶನ ಆಗುವಾಗ ಶಾಸಕರು ಸೈನ್ ಹಾಕ್ಲಿಕ್ಕಿಲ್ಲ, ಎಲ್ಲ ಬಯೋಮೆಟ್ರಿಕಲ್ಲಿ ಅವರ ಟೈಮ್ ಮತ್ತು ಎಷ್ಟು ಗಂಟೆಗೆ ಬರ್ತೇವೆ ಅಂತೇಳಿ ಬಯೋಮೆಟ್ರಿಕನ್ನು ಅಳವಡಿಸುವಂಥ ಕೆಲಸ ನಾವು ಒಂದು ಮಾಡುವ. ಎರಡನೇದು ಡಿಜಿಟಲೈಸೇಷನ್ ಕೂಡ ಇವತ್ತು ಸರ್ಕಾರ ಒಪ್ಪಿಗೆ ಕೊಟ್ಟಿದೆ, ನೇವ ಮುಖಾಂತರ. ನಾವು 2 ಕೊಟ್ಟಿದ್ದೇವೆ ಸಬ್ಮಿಷನ್. ಒಂದು ಪ್ರೈವೇಟ್ ನಮ್ಮದು ಅಪ್ಲಿಕೇಶನ್ ಮಾಡುವಂಥ ಇಷ್ಟು ಕಾಸ್ಟ್, ಮತ್ತು ನೇವದು. ಸೊ ನ್ಯಾಷನಲ್ ವಿಧಾನಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಮುಂದಿನ 3 ತಿಂಗಳಲ್ಲಿ ಕೂಡ ಅದನ್ನು ಅನುಷ್ಠಾನಗೊಳಿಸಲಾಗುವುದು. ಇದು ಒತ್ತದು ಹೋಯ್ತಾ ಅವ್ರದ್ದು? ಯಾವುದು? ಅದೆಲ್ಲ ಮುಗಿದ ಆಗ ಪಾಸ್ ಆಗಿದೆ. ಒತ್ತಿ ಆಗ್ತಾ ಇದ್ರಲ್ಲ, ಅದು ಪಾಸ್ ಆಗಿದೆ. ಪಾಸ್ ಆಯ್ತಾ? ಅದು ಪಾಸ್ ಆಗಿದೆ. ಅಧ್ಯಕ್ಷರೇ, ಏನದು? ಅದೇ ನಿಮ್ಗೆ 0 ಅವರ್ ಕೊಟ್ಟಿದ್ರಿ ಒಂದು. ಓಕೆ. ತಮ್ಮ ಹೆಸರಿಗೆ ವಿಷಯಕ್ಕೆ ಹೋಮ್ ಮಿನಿಸ್ಟ್ರು ಇಲ್ಲ ಇದ್ದಾರೆ. ಬಡಗು ಬೆಟ್ಟದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ
ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಅಲ್ಲಿ ಲೋಕಲ್ MLAs, MP ಗಳು 8 ಜನ, 7 ಜನ MLA, ಒಬ್ಬರು MP, ಇಷ್ಟು ಜನರ ಕಾರ್ಯಕ್ರಮ ಕಂಬಳ ಸಂಬಂಧಪಟ್ಟಂತೆ. ಜಾಗ ಮಾತ್ರ ಸರ್ಕಾರದ ಕೊಟ್ಟಿರೋದು, ಉಳಿದ ಹಣ ಎಲ್ಲ ಕೂಡ ಅಲ್ಲಿನ ಶಾಸಕರೇ ಖರ್ಚು ಮಾಡ್ತಾ ಇದ್ದಾರೆ. ಅದನ್ನ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಪೂಜೆ ಕಾರ್ಯಕ್ರಮ 10 ಗಂಟೆಗೆ ಅಂದ್ರೆ ನಿಮ್ಮ ಅಧಿಕಾರಿಗಳು ಬೆಳಗ್ಗೆ 9 ಗಂಟೆಗೆ 144 ಸೆಕ್ಷನ್ ಹಾಕ್ತಾರೆ. 144 ಸೆಕ್ಷನ್ ಹಾಕ್ಬಿಟ್ಟು ಅಲ್ಲಿರೋ ಎಲ್ಲ ನಮ್ಮ ಶಾಸಕರಿಗೆ 7 ಜನ ಶಾಸಕರು, ಒಬ್ಬರು MP ಮೇಲೆ ಕೇಸು ದಾಖಲು ಮಾಡಿದ್ದಾರೆ. 144 ಸೆಕ್ಷನ್ ಅಂದ್ರೆ ಏನು ಅಂತ ಅರ್ಥ ಜ್ಞಾನ ಬೇಕಲ್ಲ ಅಧಿಕಾರಿಗಳಿಗೆ. ಏನ್ ಕಾರಣಕ್ಕೆ ಹಾಕ್ತೀರಿ? ಗಲಾಟೆ ಆಗುತ್ತಾ? ಒಡೆದಾಟ ಆಗುತ್ತಾ? ಏನು ಇಲ್ಲ. ಏನಾದ್ರೂ ಆ ತರ ಇನ್ಫಾರ್ಮೇಶನ್ ಇದೆಯಾ? ಆ ಇನ್ಫಾರ್ಮೇಶನ್ ಇಲ್ಲ. ಏನಾದ್ರೂ ಇಂಟೆಲಿಜೆನ್ಸ್ ಅವರು ಇಲ್ಲಿ ದೊಡ್ಡ ಗಲಾಟೆ ಆಗುತ್ತೆ, ದೊಂಬಿ ಆಗುತ್ತೆ, ಏನು ಇಲ್ಲ. ಯಾರನ್ನೋ ಒಬ್ಬರನ್ನ ಕರೆದಿಲ್ಲ ಅಂತೇಳಿ ಹಿಂಗಾದ್ರೆ ಕಾರ್ಯಕ್ರಮಗಳು ಮಾಡೋದು ಯಾರು? ಇಂಪಾರ್ಟೆಂಟ್ ಏನು? ಅಲ್ಲಿ ಏರಿಯಾ MLA ಇಂಪಾರ್ಟೆಂಟು, ಏರಿಯಾ MP ಇಂಪಾರ್ಟೆಂಟು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವ್ರು ಯಾವ 3 ತಿಂಗಳಿಗೆ ಬರ್ತಾರೋ 2 ತಿಂಗಳಿಗೆ ಬರ್ತಾರೋ ಅದು ಬೇರೆ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ 2 ಸರಿ. ನಾನು ಬೇಕಾದಷ್ಟು ಜನ ಇದ್ದಾರೆ, ಜಾರ್ಜ್ ಅವರೆಲ್ಲ ಇದು. ಒಂದಿನ ನಾನು ಅವ್ರು ಪೂಜೆ ಮಾಡ್ತಾ ಇದ್ರು, ಜಾರ್ಜ್ ಅವರು, ನಮ್ಮ ಹ್ಯಾರಿಸು ಎಲ್ಲ ಇದಾರಲ್ಲ, ಕೇಳಿ ಒಂದು ದಿನ ನಾನು ಹೋಗಿಲ್ಲ. ಅವ್ರಿಗೆ ಹೇಳ್ತಾ ಇದ್ದೆ ನೀವೇ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಇದುವರೆಗೂ ಸುಮಾರು 10 ವರ್ಷ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೆ. ಒಂದಿನ ನಾನು ಯಾವತ್ತೂ ಟ್ರಬಲ್ ಮಾಡಿಲ್ಲ ಯಾರಿಗೂ. ರಾಮಲಿಂಗಾರೆಡ್ಡಿನೂ ಇದ್ರು, ಕೇಳಿ ಅವರ ಏರಿಯಾದಲ್ಲಿ ಅವ್ರು ಪೂಜೆ ಮಾಡ್ಕೊಂತ ಇದ್ರು. ನಾನೇನು ಇದು ಮಾಡ್ತಾ ಇಲ್ಲ, ತೊಂದರೆ ಒಂದಿನ ಸ್ಟಾಪ್ ಮಾಡಿಸಿಲ್ಲ ನಾನು. ಇದ್ಯಾವ ಹೊಸ ಪದ್ಧತಿ? 7 ಜನ MLAಗಳ ಮೇಲೆ ಕೇಸ್ ಹಾಕ್ತೀರಾ ಅಂದ್ರೆ ಏನನ್ಬೇಕು ಇದನ್ನ ಏನನ್ಬೇಕು ಇದನ್ನ? ಪ್ರಜಾಪ್ರಭುತ್ವ ಅನ್ಬೇಕೇನು? ದಯವಿಟ್ಟು ಗೃಹ ಸಚಿವರು ಇಲ್ಲಿದ್ದಾರೆ, ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತೆಗಿಬೇಕು, MP ಅವ್ರ ಮೇಲೆ. ಅರ್ಥನೇ ಇಲ್ಲ ಅದಕ್ಕೆ. ಅದರಿಂದ ಅಧ್ಯಕ್ಷರೇ, ಇದು ಒಳ್ಳೆ ಸಂಪ್ರದಾಯ ಅಲ್ಲ. ಅವ್ರಿಗೇನಾನ ಅಷ್ಟು ಯಾರೋ ಪೊಲಿಟಿಕಲ್ ಇದ್ದೇ ಇರ್ತದೆ. ಅವ್ರು ಯಾರೋ ಫೋನ್ ಮಾಡಿದ್ರಂತೆ, ಸೋತಿರೋ MLA ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ, ಅದು ಇದ್ದೇ ಇರ್ತದೆ. ಬೇಕಾದ್ರೆ ಅವರು ಒಂದಿನ ಪೂಜೆ ಮಾಡ್ಕೊಂಡ್ಲಿ, ಬೇಕಾದ್ರೆ ಅವರು ಒಂದಿನ ಪೂಜೆ ಮಾಡ್ಕೊಂಡ್ಲಿ. ಯಾರ್ಯಾರು ಬೇಕೋ, ಯಾವಾಗ ಬೇಕೋ, ಯಾರ್ಯಾರು ಬೇಕೋ ಪೂಜೆ ಮಾಡ್ಕೊಂಡ್ಲಿ. ಅರ್ಥ ಏನಿದೆ ಇದರಲ್ಲಿ? ಈ ತರ ಸಂಪ್ರದಾಯಗಳನ್ನ ಮಾಡಿ ಅಲ್ಲಿ ಏರಿಯಾದ MLAನ MP ನ ದಮನ ಮಾಡುವಂತ ಪ್ರವೃತ್ತಿ ಏನಿದೆ, ಇದು ಒಳ್ಳೇದಲ್ಲ. ಅದಕ್ಕೆ ಗೃಹ ಸಚಿವರು ಅದನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಹಾಕಿರೋ ಕೇಸ್ ವಾಪಸ್ ತೆಗಿಬೇಕು ಅನ್ನೋ ಇದು ಮಾಡ್ತೀನಿ. ನಮ್ಮ ಶೆಟ್ರು ಇವ್ರು ಮಾತಾಡ್ತಾರೆ. ಮತ್ತೆ ಇನ್ನೊಂದು, ಈ ಅಧಿಕಾರಿಗಳು, ಈ ಬಂಡ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಡ್ಬೇಕು. ಅರ್ಥನೇ ಇರಲ್ಲ. DC ಏನ್ ಆಕಾಶದಿಂದ ಎಳೆದು ಬಂದ್ಬಿಟ್ಟಿದೆ ಕೇಸ್ ಹಾಕೋವಾಗ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಕೋಟಿ ಚೆನ್ನಯ್ಯ ಅನ್ನೋ ಹೆಸರಿನಲ್ಲಿ ಉಡುಪಿ ಜಿಲ್ಲೆಯ ಉಡುಪಿ ಕಂಬಳ ಎನ್ನುವಂಥ ಹೆಸರಿನಲ್ಲಿ ನಾವು ಸರ್ಕಾರ ಕೊಟ್ಟಂಥದ್ದು. ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರು ಇದನ್ನು ಪ್ರಸ್ತಾಪ ಮಾಡಿದಂಥವ್ರು. ಅವರು ಕೊಟ್ಟ ಪತ್ರದ ಆಧಾರದ ಮೇಲೆ 6 ಎಕರೆ 30 ಸೆಂಟ್ ಜಾಗವನ್ನು ಕಂಬಳ ಸಮಿತಿ ಕೊಡ್ತಾರೆ. ಶಿಷ್ಟಾಚಾರದ ಪ್ರಕಾರವಾಗಿ ಅಲ್ಲಿ ಶಾಸಕ ಅಲ್ಲಿ ಅಧ್ಯಕ್ಷ ಆಗಿರಬೇಕು. ಹಾಗಾಗಿ ಅವರು ಅಲ್ಲಿ ಊರಿನ 3-4 ಗ್ರಾಮಸ್ಥರು ನಮ್ಮ ಹತ್ರ ಬರ್ತಾರೆ. ಈ ಥರ ಮಂಜುನಾಥ್ ಭಂಡಾರಿ ಅವರು ಲೆಟರ್ ಕೊಟ್ಟಿದ್ದಾರೆ ಅಂತೇಳಿ 3-4 ಜನ ಗ್ರಾಮಸ್ಥರು ಬಂದಾಗ ಆಯ್ತು ಅಂತೇಳಿ ಮುಂದೆ ಹೋದ್ವಿ. ಸರ್ಕಾರ ಜಾಗ ಕೊಟ್ಟಿದೆ. ರಾಜ್ಯ ಕಂಬಳ ಸಮಿತಿ ಅಂತ ಇದೆ, ಸನ್ಮಾನ್ಯ ಪೀಠದ ಮೇಲೆ ಅಧ್ಯಕ್ಷರು ಕೂತಿದ್ದಾರೆ. ಅವರು ಏಪ್ರಿಲ್ 25ಕ್ಕೆ ನಮಗೆ ಡೇಟ್ ಕೊಡ್ತಾರೆ. ಈ ವರ್ಷದ ಕೊನೆಯ ಕಂಬಳ ಡೇಟ್ ಕೊಟ್ಟಾಗ 28ನೇ ತಾರೀಕು ಬೆಳಿಗ್ಗೆ 10:30 11:15 ತನಕ ಮುಹೂರ್ತ ಅಂತ ಇದೆ. ನಮ್ಮ ಪುರೋಹಿತರಲ್ಲಿ ಭೂಮಿ ಪೂಜೆ ಮಾಡುವಾಗ ಅಲ್ಲಿ ಮುಹೂರ್ತ ಅಂತ ಇರ್ತಾರೆ. ನನಗೆ ಮೊದಲನೇ ರಾತ್ರಿ ಫೋನ್ ಮಾಡ್ತಾರೆ, ಅದು ನಾಳೆ ನಮ್ಮ ಮಾಜಿ ಸಚಿವರಿಗೆ ಅವ್ರು ಬೇಜಾರಾಗಿದೆ, ಅದನ್ನ ಮಾಡಲಿಕ್ಕೆ ಆಗುದಿಲ್ಲ ಅಂತ. 150 ಬ್ಯಾನರ್ ಹಾಕಿದ್ವಿ ಸನ್ಮಾನ್ಯ ಅಧ್ಯಕ್ಷರೇ, ಜಿಲ್ಲಾ ಉಸ್ತುವಾರಿ ಸಚಿವರು ಬ್ಯಾನರ್ ಹಾಕಿದ್ವಿ. ಇಲ್ಲಿ ಮಂಜುನಾಥ್ ಭಂಡಾರಿ ಅವರು ಫೋಟೋ ಹಾಕಿದ್ವಿ, ವಿನಯ್ ಕುಮಾರ್ ಸರ್ಕಾರ ಫೋಟೋ ಹಾಕಿದ್ವಿ, ಗಪೂರ್ ಅವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅವ್ರ ಫೋಟೋ ಹಾಕಿದ್ವಿ. ಹಾಗೆ ಮಂಜುನಾಥ್ ಪೂಜಾರಿ ಅಂತೇಳಿ ಅಲ್ಲಿ ನಾರಾಯಣಗೂರು ಅಭಿವೃದ್ಧಿ ಅಧ್ಯಯನ ಪೀಠದ ಅವರು ಫೋಟೋ ಹಾಕಿದ್ವಿ. ನಾವು ಯಾವ್ದು ಅನ್ಯಾಯ ಮಾಡಲಿಲ್ಲ. ಬೆಳಿಗ್ಗೆ 9:45 ಗಂಟೆಗೆ ಒಂದು 4 ಜನ ಪೊಲೀಸರು ಬರ್ತಾರೆ. ಈಗ 144 ಸೆಕ್ಷನ್ ಹಾಕಿದ್ವಿ. ನಾನು ಅದೇ ಪೂಜೆ ಮಾಡ್ತಿದ್ದಪ್ಪ, ಜನ ಬಂದಾಗಿದೆ. ಆಮೇಲೆ ಎಲ್ಲರೂ MLAಗಳು ಬರ್ತಾ ಇದ್ದಾರೆ. ಯಾರೋ ಒಬ್ಬ ವ್ಯಕ್ತಿಯ ಪ್ರತಿಷ್ಠೆ ಈ ಥರ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಅಲ್ಲಿ 400-500 ಜನ ಸೇರಿದ್ದಾರೆ. ನಾನು ಏನು ಉತ್ತರ ಕೊಡಬೇಕು? 150 ಬ್ಯಾನರ್ ಹಾಕಿದ್ವಿ ನಾವು ಅಲ್ಲಿ. ಹಾಗಾಗಿ ಒಂದು ಕಂಬಳ ಅಂತ ಹೇಳಿದ್ರೆ ಬಹುಶಃ ಎಲ್ಲ ಕಡೆ ಕಂಬಳ ಬಂದಾಗ್ತದೆ. ನಾವು ಕೈಯಿಂದ 60 ಲಕ್ಷ ನಾನು ಖರ್ಚು ಮಾಡಿದ್ದೀನಿ
ಸನ್ಮಾನ್ಯ ಅಧ್ಯಕ್ಷರೇ, ಸುಮಾರು 1.5 ಕೋಟಿ ರೂಪಾಯಿ ಖರ್ಚಾಗುತ್ತೆ. 3 ಜನ ಬಂದ್ರಲ್ಲ ಅಂತೇಳಿ ಯಾರೋ ಎಲ್ಲ ಹಿರಿಯರೆಲ್ಲ ಸೇರಿ ಮಾಡಿದಾಗ ಇದು ಕಂಬಳ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ, ಜಾತೀತವಾಗಿ, ಧರ್ಮಾತೀತವಾಗಿ. ಯಾಕಂತ ಹೇಳಿದ್ರೆ ಇವತ್ತು ಶಿಷ್ಟಾಚಾರದ ಪ್ರಕಾರ ಮೊದಲು ಅಭಯ್ ಚಂದ್ರ ಜೈನ್ ಅವರು ಮೂಡುಬಿದಿರೆ ಕಂಬಳವನ್ನು ಅವರು ಪ್ರಾರಂಭ ಮಾಡಿದರು. ಅನಂತರದಲ್ಲಿ ಈಗ ಉಮಾನಾಥ್ ಕೋಟೆಯನ್ನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ದಿವಂಗತ ಗೋಪಾಲ ಭಂಡಾರಿ ಅವರು ಕಾರ್ಕಳದ ಕಂಬಳವನ್ನು ಪ್ರಾರಂಭ ಮಾಡಿದರು. ಈಗ ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆ ನಡೀತಾ ಇದೆ. ಈಗ ನರಿಂಗಾನದಲ್ಲಿ ಮೊನ್ನೆ ನಾನು ಹೊಸಲ ಅಲ್ಲಿ ಗೆಸ್ಟ್ ಆಗಿ ಹೋಗಿದ್ದೆ. ನಾನು ಆ ಗುಡ್ಡದಲ್ಲಿ ಕೂಡ ಒಂದು ಕಂಬಳ ಮಾಡುವಂತ ತೋರಿಸ್ಕೊಟ್ಟು ನಮ್ಮ ಸನ್ಮಾನ್ಯ ಅಧ್ಯಕ್ಷರು. ಸುಮಾರು ಒಂದು ಕಂಬಳ ಅಂತೇಳಿ 8 ರಿಂದ 10 ಕೋಟಿ ರೂಪಾಯಿ ವ್ಯವಹಾರ ನಡೀತದೆ. ಲಕ್ಷಾಂತರ ಜನ ಬರ್ತಾರೆ. ನಾವು ಮಣಿಪಾಲದ ಪಕ್ಕದಲ್ಲಿ ದೇಶ ವಿದೇಶದ ಜನ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ ಅಂತೇಳಿ ಒಳ್ಳೆ ಉದ್ದೇಶದಿಂದ ಹೋದರೆ ಕೇವಲ ಒಬ್ಬ ವ್ಯಕ್ತಿಯ ಪ್ರತಿಷ್ಠೆಗೋಸ್ಕರ ಇಷ್ಟು ಹಿಂಸೆ ಕೊಡೋದ? ಜಿಲ್ಲೆ 5 ಶಾಸಕರ ಮೇಲೆ ಅಲ್ಲಿ 144 ಸೆಕ್ಷನ್ ಹಾಕಿ ನಮ್ಮ ಮೇಲೆ FIR ಮಾಡ್ತಾರೆ. ಆಮೇಲೆ ಮಂಗಳೂರಿನ 2 ಶಾಸಕರ ಮೇಲೆ, ಶಿವಮೊಗ್ಗದೊಬ್ಬರು ಇದ್ರ ಮೇಲೆ ನಾವು ತುಂಬ ಉತ್ಸಾಹದಿಂದ ಹಬ್ಬದ ವಾತಾವರಣ ಆಗಲಿ ಅಂತೇಳಿ ಕರೆದಿರ್ತಕ್ಕಂಥದ್ದು. ನಮ್ಮ MPR ಮೇಲೆ, ಕಂಬಳ ಸಮಿತಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳ ಮೇಲೆ FIR ಆಗ್ತಾರೆ. ಗಮನಿಸ ಉತ್ತರ. ಮಾನ್ಯ ಅಧ್ಯಕ್ಷರೇ, ಈಗ ತಾನೇ ನನಗೆ ಈ 0 ಅವರ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಮಾನ್ಯ ಗೌರವಾನ್ವಿತ ಸದಸ್ಯರು. ನಾನು ಇದಕ್ಕೆ ಉತ್ತರವನ್ನು ಒದಗಿಸಿಕೊಡ್ತೇನೆ. ಯಾಕೆಂದರೆ ಯಾತಕ್ಕೋಸ್ಕರ ಇಲ್ಲಿ BNSS 163 ಅಂದರೆ ಹಿಂದಿನ 144 ಅದನ್ನು ಯಾಕೆ ಹಾಕಿದ್ರು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆಯಾ, ಯಾತಕ್ಕೆ ನಿಲ್ಲಿಸಿದ್ರು, ಇದೆಲ್ಲವನ್ನು ಕೂಡ ನಾನು ಸ್ಪೆಸಿಫಿಕ್ ಉತ್ತರವನ್ನು ಒದಗಿಸಿಕೊಡ್ತೇನೆ ಮಾನ್ಯ. ಅಲ್ಲ ಅಧ್ಯಕ್ಷ, ಮಾನ್ಯ ಸಚಿವರೇ, ಅಶೋಕ್ ಒಂದು ನಿಮಿಷ. ಇದು ಕುಲೆ ಸರ್ ಅಧ್ಯಕ್ಷ, ಉಡುಪಿಯ ಮೊನ್ನೆಯ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಶಂಕುಸ್ಥಾಪನೆಯಲ್ಲಿ ಭಾಗವಹಿಸಿದಂಥ 7 ಜನ ಶಾಸಕರ ಮೇಲೆ FIR ಆಗ್ತೀರಿ ಅಂತಂದ್ರೆ ಆಡಳಿತ ಏನ್ ನಡೀತಾ ಇದೆ ಅಂತ ಬಹಳ ವಿವರಕ್ಕೆ ಹೋಗಲ್ಲ ನಾನು. ನಂದು ಒಂದು ಸಿಂಪಲ್ ಪ್ರಶ್ನೆ ಏನಂತ ಕೇಳಿದ್ರೆ, ಆ ಕಂಬಳ ನಡಿಬೇಕು ಅಂತೇಳಿ ಜಿಲ್ಲಾಡಳಿತ ಯೂತ್ ಅಂಡ್ ಸರ್ವಿಸ್ಗೆ ಜಾಗವನ್ನು ರಿಸರ್ವ್ ಮಾಡಿದೆ. ಜಿಲ್ಲಾಧಿಕಾರಿಗಳ ಹತ್ರ ಮಾನ್ಯ ಶಾಸಕರು ಹೋಗಿ ಮಾತಾಡಿ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಇದೆಲ್ಲ ಆಗಿ ಮೈಕ್ ಹಾಕಿ ಎಲ್ಲದನ್ನು ಫಿಕ್ಸ್ ಮಾಡಿದ ನಂತರ ಕಾರ್ಯಕ್ರಮಕ್ಕೆ ಜನ ಬಂದ ನಂತರ ನೀವು 144 ಹಾಕ್ತೀರಿ ಅಂತಂದ್ರೆ ಏನ್ ಅರ್ಥ ಇದೆ? ಯಾರು 144 ಹಾಕ್ಲಿಕ್ಕೆ ಯಾರು ನಿಮಗೆ ಒತ್ತಡ ಏರಿದ್ರು? ಅದೆಲ್ಲ ಆಗಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ, ನನ್ನ ಮೇಲೆ FIR ಆಗಿದೆ. ಈಗ ಇಡೀ ನಮ್ಮ ಜಿಲ್ಲೆ 5 ಜನ ಶಾಸಕರು, ಮಂಗಳೂರು ಜಿಲ್ಲೆ 2 ಜನ ಶಾಸಕರು, ಸಂಸದರು ಅಂದ್ರೆ MLC ಒಬ್ರು, ಇಷ್ಟು ಜನರ ಮೇಲೆ FIR ಆಗ್ತೀರಿ, ಉಳಿದಂತ 30 ಜನರ ಮೇಲೆ FIR ಆಗ್ತೀರಿ ಅಂದ್ರೆ ಏನು? ನಾನು ಸರ್ಕಾರದ ಮೇಲೆ ನಮ್ಗೆ FIR ಹಾಕಿ FIR ಅನ್ನು ವಾಪಸ್ ತೆಗೀರಿ ಅಂತೇಳಿ ನಾನು ಭಿಕ್ಷೆ ಬೇಡಲಿಕ್ಕೆ ತಯಾರಿಲ್ಲ. ನೀವು ಹೆಂಗ್ ಹಾಕಿದ್ರಿ ಅಂತ ಹೇಳ್ಬೇಕಲ್ಲ. ಯಾಕೆ 144 ಹಾಕ್ಲಿಕ್ಕೆ ಏನ್ ಜಗಳ ಆಗಿದೆಯಾ? ಅಲ್ಲಿ ಯಾರು ಗಲಾಟೆ ಮಾಡಿದಾರ? ಏನು ಇಲ್ಲ. 144 ಹಾಕ್ಲಿಕ್ಕೆ ಏನ್ ನಿಯಮ ಏನು? ಯಾರು ಗಲಾಟೆ ಮಾಡಬೇಕು, ದೊಂಬಿ ಆಗುತ್ತೆ ಅಂತ ನಿಮ್ಗೇನಾರು ಇರಬೇಕು. 8 ಜನ ಶಾಸಕರು ಇಟ್ಕೊಂಡು ದೊಂಬಿ ಮಾಡ್ತೀವ ನಾವಲ್ಲಿ? ನೀವು ಇದ್ರ ಯಾಕೆ ಇದನ್ನ DC ಅವ್ರು ತಗೊಂಡ್ರು ಅಥವಾ ಇದಕ್ಕೆ ಯಾರು ಪ್ರೇರಣೆ ಕೊಟ್ಟರು ಅವ್ರ ಮೇಲೆ ಕ್ರಮ ತಗೊಳ್ಳಿ, ನಾವು ಕೇಸ್ ಫೈಟ್ ಮಾಡ್ತೀವಿ, ಅದು ಬೇರೆ ವಿಷಯ. ಆದ್ರೆ ಸರ್ಕಾರ ಹೆಂಗ್ ನಡೀತಾ ಇದೆ ಇದು? ಸರ್ ಉತ್ತರ ಕೊಡಿ ಸರ್. ಯಾವ ಉದ್ದೇಶಕ್ಕೆ 144 ಹಾಕಿದ್ರು ಮತ್ತು 6 ಜನ ಶಾಸಕರ ಮೇಲೆ FIR ಆಗ್ತಾರೆ ಅಂದರೆ ಖಂಡಿತವಾಗಿ ಅವರು DC ಅವರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡಲೇಬೇಕಾಗ್ತದೆ. ಅದರಿಂದ ಉತ್ತರವನ್ನು ಒದಗಿಸಿಕೊಡ್ತೇನೆ ಮಾನ್ಯ ಅಧ್ಯಕ್ಷರು. ಓಕೆ. ಪರಮೇಶ್ವರ್ ಅವರೇ, ಮಾನ್ಯ ನೀವು 0 ಅವರಪ್ಪ ಚರ್ಚೆ ಅಲ್ಲ, ಚರ್ಚೆ ಮಾಡಿ 0 ಅವ್ರು ರೇಸ್ ಮಾಡದೆ ಕೊಟ್ಟಿದ್ದಾರೆ. ಶೆಟ್ಟಿ ಮಾತಾಡಿದ್ದಾರೆ. ಕೂತ್ಕೊಳ್ಳಿ. ಆ ವಿಷಯಕ್ಕೆ ಸಂಬಂಧ ಆಯ್ತು, ಇದು ಚರ್ಚೆ ಅಲ್ಲ ಮಾರ, ಇದು 0 ಅವರು ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯ ಪ್ರತಿಷ್ಠೆ ವಿಷಯ. ಅಧ್ಯಕ್ಷರೇ, ಕಂಬಳ ಅಂದ್ರೆ ನಿಮ್ಗೂ ಗೊತ್ತುಂಟು. ಕೂತ್ಕೊಳ್ಳಿಪ್ಪ, ಕೂತ್ಕೊಳ್ಳಿ. ಕೋನ ಹೇಳಿದ್ರು ಕೇಳ್ತದೆ, ನೀವು ಕೇಳ್ಬೇಕಲ್ಲ. ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸ್ಪಂದನೆ ಮಾಡಿದ್ದಾರೆ. ನಾನು ಪ್ರಶ್ನೆ ಇಲ್ಲಿರುವಂತದ್ದು, ನಾವೆಲ್ಲ ಶಾಸಕರು, ನಮ್ಮನ್ನೇ ಈ ತರ 144 ಅಡಿಯಲ್ಲಿ ನಿಮ್ಗೆ ಕೇಸ್ ಹಾಕ್ತೀರಿ ಅಂತ ಹೇಳಿದ್ರೆ ನಾವು ದೊಂಬಿಕೋರ್ರಾಗೋತೀರಿ. ಈಗ ನಾವು ದೊಂಬಿಕೋರ್ರಾಗ್ತೀರಿ. ಪೊಲೀಸರಿಗೆ ಅಥವಾ DC-ಗೆ ಅವ್ರಿಗೆ ಜ್ಞಾನ ಇದ್ದಿದ್ರೆ ಅವನಿಗೆ ಅವ್ರು ಯೋಚನೆ ಮಾಡಬೇಕಾಯ್ತು. 144 ಹಾಕ್ಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಅದ್ರ ಪವರ್ ಇರ್ತದೆ, ಅದರದೇ ಪವರ್. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ನಮಗೂ ಗೊತ್ತಿದೆ. ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಅಲ್ಲ ಅಧ್ಯಕ್ಷರು, ನೀವೇ ಹೇಳಿ, ನೀವೇ ಕಾಮನ್ ಸೆನ್ಸ್ ಬೇಡವಾ ಅವ್ರಿಗೆ? ಈ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು ಕಾನೂನನ್ನ ದುರುಪಯೋಗ ಮಾಡ್ಕೊಂತ ಇದ್ದಾರೆ. ಇದನ್ನು
ಪರಮೇಶ್ವರ್ ಅವರು ತಾವು ದಯವಿಟ್ಟು ಅಧಿಕಾರ ನೋಡಿ, ಅಧಿಕಾರ ಇರುತ್ತೆ ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಅಧಿಕಾರ ಇರುತ್ತೆ ಹೋಗುತ್ತೆ. ನಾಳೆ ಇದೇ ಪ್ರಶ್ನೆ ನಿಮಗ್ ಬಂದ್ರೆ ನಮ್ ಸಮಸ್ಯೆ ಇಲ್ಲ. ನಾಳೆ ಯಾರೋ ಪರಮೇಶ್ವರ್ ಅವರು ಎಲ್ಲೋ ಹೋಗಿದ್ರು, ನಾನು ಅಧಿಕಾರದಲ್ಲಿದ್ದೆ, ನಾನೇ ನಿಮ್ಮ ಮೇಲೆ ಕೇಸ್ ಹಾಕ್ಸ್ಬಿಟ್ರೆ ಇದು ಒಳ್ಳೇದಲ್ಲ, ಶಾಶ್ವತ ಅಲ್ಲ. ಅದು 7 ಜನ 8 ಜನ ಇರೋ ಕಡೆ MLA ಇರೋ ಕಡೆ ನೀವು ಮಾಡಿದ್ರೆ ಅದು ಅರ್ಥನೇ ಬೇರೆ ಹೋಗ್ತೈತೆ. ಮಾತಾಡಿ. ಅಲ್ಲ ಮಾನ್ಯ ಅಧ್ಯಕ್ಷೆ, ನಾನು ಹೇಳೋದು ಮಾನ್ಯ ಪರಮೇಶ್ವರ್ ಅವರೇ, 144 ಹಾಕಬೇಕಾದ್ರೆ ಏನಾದ್ರು ರೂಲ್ಸ್ ಇರಬೇಕು. ಬಿಡಿ, 144 ಹಾಕ್ಬೇಕಾದ್ರೆ ನೀವು ರೂಲ್ಸ್ ಮಾಡ್ಲಿಲ್ಲ, ಅದೆಲ್ಲ ಒಂದು ಬೇರೆ ವಿಷಯ. 144 ಹಾಕಿದ್ಮೇಲೆ ಜನರಿಗೆ ಯಾರಿಗೆ ತಿಳಿಸಿದಿರಿ? ನೀವು ಮೈಕಲ್ಲಿ ಅನೌನ್ಸ್ ಮಾಡಬೇಕು, ಪೇಪರಿಗೆ ಹಾಕ್ಬೇಕು, ಎಲ್ಲೂ ಹಾಕಿಲ್ಲ, ಏನು ಗೊತ್ತೇ ಇಲ್ಲ. ನಾವು ಜಾಗಕ್ಕೆ ಹೋದ ನಂತರ ಆಮೇಲೆ ಗೊತ್ತಾಗಿರೋದು. ಇರ್ಲಿ 144 ಯಾಕೆ ಹಾಕಿದ್ರಿ ಅನ್ನೋದೇ ಚರ್ಚೆ. ಇದಾದ ನಂತರ ನೀವು ಕೇಸ್ ಹಾಕ್ತೀರಿ ಅಂತಂದ್ರೆ ಏನ್ ಅರ್ಥ ಇದೆ ಅಂತ? ಒಂದು ಸರ್ಕಾರಿ ಕಾರ್ಯಕ್ರಮ ಸರ್, ಹಂಗಲ್ಲ ಸರ್. ಇದನ್ನ ನಾವು ಮೊದಲನೇ ದಿನ ಕೈಗೆತ್ಕೊಳ್ಬೇಕು ಅಂತಿದ್ವಿ ಚರ್ಚೆಗೆ. ನಾವು ಅದನ್ನ ಹೋಗ್ಲಿ ಬೇರೆ ಬೇರೆ ಚರ್ಚೆಯ ಕಾರಣಕ್ಕೆ ಡೈವರ್ಟ್ ಆಗೋದು ಬೇಡ ಅಂತ ಸುಮ್ಮನಿದ್ವಿ. ನೀವು 7 ಜನ ಶಾಸಕರ ಮೇಲೂ ಕೇಸ್ ಹಾಕಿದ್ದನ್ನ ಚರ್ಚೆ ಮಾಡಂಗಿಲ್ಲ, ಏನ್ ಅರ್ಥ ಇದೆ? ಹೇಳಿದಿಲ್ಲ, ಅದನ್ನ ಹೇಳ್ತೀವಿ. 2ನೇ ಸಲ ಅದಕ್ಕೆ ಹೇಳ್ತಾ ಇರೋದು ನೀವು. ಈಗ ಸರ್, ಒಂದು ನಿಮಿಷ ಗೃಹ ಸಚಿವರೇ, ನಾನು ಕೇಳೋದಿಷ್ಟೇ. ಅವತ್ತು ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆ ಮಾಡಿದ್ರು. ಅವರು ಫಸ್ಟಿಗೆ ಮಾಡ್ಕೊಳ್ಳಿ ಕಾರ್ಯಕ್ರಮ ಆಗಲಿ ಅಂತ ಹೇಳಿದ್ರು, ನನಗೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ತದನಂತರ ಮುಂಚಿನ ದಿವಸ ಫೋನ್ ಮಾಡಿ ಇವರಿಗೆ ಮಾಡಬೇಡಿ, ನಿಲ್ಸಿಯಪ್ಪ, ನಿಮ್ಮ ಸ್ಥಳೀಯ ನಿಮ್ಮ ಎದುರುಗಡೆ ಸೋತವರಿಗೆ ತೊಂದರೆ ಆಗುತ್ತೆ, ಮಾಡಬೇಡಪ್ಪ ನಾನು ಅಂತ ಹೇಳೋ ರೀತಿಯಲ್ಲಿ ಮಾತಾಡ್ತಾರೆ. ಅಂದ್ರೆ ನಾನು ಹೇಳೋದು, ಉಸ್ತುವಾರಿ ಸಚಿವರ ಹತ್ರ ಮೌಖಿಕವಾಗಿ ನಾನು ಬರಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ ನಂತರ, ಉಸ್ತುವಾರಿ ಸಚಿವರು ಮಾಡ್ಕೊಳ್ಳಿ ಹೇಳಿದ ನಂತರ ಆ ಮಂತ್ರಿಗಳಿಗೆ ಹೇಳಿದ ನಂತರ ಆ ಅಧಿಕಾರಿಗಳು ಹೇಗೆ FIR ಮಾಡ್ತಾರೆ? ಸರ್ಕಾರ ಉತ್ತರ ಕೊಡ್ತಾ ನೋಡಿ. ಈಗ ತಾವೂಕರ್ ಸರ್ ಆ ಒಂದು ರಿಪೋರ್ಟ್ ತರಿಸಿ ಏನಂತೇಳಿ, ಯಾಕೆ ಈ ರೀತಿ ಆಗ್ತಾ ನೋಡ್ಬೇಕಲ್ಲ. ಒಂದು ಜಿಲ್ಲಾಡಳಿತ ಇಂತಹ ತೀರ್ಮಾನ ಮಾಡಬೇಕಾದ್ರೆ ಅವರು ಜವಾಬ್ದಾರಿಯಿಂದ ಮಾಡಿರ್ತಾರೆ. ನಾನು ಪ್ರತಿಷ್ಠೆಯನ್ನು ತಗೊಳಕ್ ಹೋಗೋದಿಲ್ಲ, ಅಥವಾ ನಾನು ಸಮರ್ಥನೆಯನ್ನು ಮಾಡಕ್ಕೆ ಹೋಗೋದಿಲ್ಲ. ಅಲ್ಲಿ ಯಾವ ಉದ್ದೇಶಕ್ಕಾಗಿ ಅವರು 144 ಹಾಕಿದ್ರು ಅಂತ ಗೊತ್ತಾಗ್ಬೇಕಲ್ಲ. ಅವ್ರು ಸಮರ್ಥನೆ ಮಾಡ್ಕೊಳ್ಳದೆ ಹಾಕಿದ್ರೆ ಅವ್ರು ತಪ್ಪಾಗುತ್ತೆ. ಆದ್ರಿಂದ ನಾನು ಉತ್ತರ ತರಿಸಿ ಕೊಡ್ತೇನೆ ಮಾನ್ಯ ಅಧ್ಯಕ್ಷರೇ. ಯಾಕೆಂದ್ರೆ ಕಂಬಳ ನಮ್ಗೆಲ್ಲರಿಗೂ ಕೂಡ, ನಮ್ಮ ಈ ಭಾಗದ ಜನರಿಗೂ ಇತ್ತೀಚೆಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ ನೀವು. ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಬುದ್ಧಿ ಇದೆ, ನಿಮ್ ಜಿಲ್ಲಾಡಳಿತಕ್ಕೆ ಬುದ್ಧಿ ಇಲ್ಲ, ಪ್ರಾಬ್ಲಮ್ ಆಗಿರಲ್ಲ. ಇಲ್ಲಿ ಸಂಸ್ಕೃತಿಯ ಸಂಕೇತ, ನಿಮ್ಗೆ ಎಲ್ಲರಿಗೂ ಕೂಡ ಆ ಭಾಗದ ಸಂಸ್ಕೃತಿಯ ಸಂಕೇತ. ಅದರಿಂದ ನಮ್ಗೆ ಇದರ ಅರ್ಥ ಆಗುತ್ತೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೋಸ್ಕರ ನಾನು ಉತ್ತರವನ್ನು ಒದಗಿಸ್ಕೊಡ್ತೇನೆ. CN ಬಾಲಕೃಷ್ಣ, CN ಬಾಬು ಫುಡ್ ಮಿನಿಸ್ಟರ್ ಇಲ್ಲ. ಆಯ್ತು. ಧೀರಜ್ ಮುನಿರಾಜ್ ಅಲ್ಲ, ಅದಕ್ಕೆ ಉತ್ತರ ಕೊಡೋದಾದ್ರೆ ಬೇಕಾದ್ರೆ ಈಗ ಯಾರು ಕೊಡ್ತಾರೆ? ಬಂದ್ರೆ ಸರ್ ಒಂದು ಸೆಕೆಂಡ್ ಮುಗಿಲಿ. ಅಲ್ಲ, ಬಂದ್ರಲ್ಲ ಆಯ್ತು. ಮುನಿರಾಜ್ ಮುಗಿಲಿ, ಆದ್ಮೇಲೆ ಕೇಳಿ. CN ಬಾಲಕೃಷ್ಣ. ಮಾನ್ಯ ಸಭಾಧ್ಯಕ್ಷರೇ, ಫುಡ್ ಮಿನಿಸ್ಟರ್ ಅವರು, ಈ ಕೇಂದ್ರ ಸರ್ಕಾರದ ನಿಗದಿತ ದರದಲ್ಲಿ ರಾಗಿ ಖರೀದಿಯನ್ನ ಮಾನ್ಯ ರೈತ ಬಾಂಧವರಿಂದ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ. ಇದುವರೆಗೆ ಕೇವಲ 20% ರಾಗಿ ಖರೀದಿ ಆಗಿರ್ತಕ್ಕಂಥದ್ರ ಬಗ್ಗೆ ಏಪ್ರಿಲ್ 31ಕ್ಕೆ ಅಂತಿಮ ದಿನಾಂಕ ಇದ್ದಿದ್ದರ ಬಗ್ಗೆ ರೈತರಿಗೆ ಏನು ನೋಂದಣಿ ಆಗಿರ್ತಕ್ಕಂಥ ರೈತರು ಪೂರ್ಣ ಪ್ರಮಾಣದಲ್ಲಿ ರಾಗಿನ ಮಾರಾಟ ಮಾಡೋಕ್ಕಾಗಲ್ಲ ಅನ್ನೋದು ಕಾರಣದಿಂದ ರೈತರ ಹಿತದೃಷ್ಟಿಯಿಂದ ಇದನ್ನು ತಮ್ಮ ಮೂಲಕ ಮಾನ್ಯ ಆಹಾರ ಸಚಿವರಿಗೆ ನಾನು ಕೋರಿದ್ದೇನೆ ಶೂನ್ಯ ವೇಳೆಯಲ್ಲಿ. ಅದಕ್ಕೆ ಉತ್ತರವನ್ನು ಒದಗಿಸಿದ್ದಾರೆ. ಅವ್ರೇನಾದರೂ ಉತ್ತರ ಹೇಳಿದರೆ, ಡೀಟೇಲ್ ಹೇಳಿದ್ರೆ ನಾನು ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡ್ತೇನೆ. ಮನೆ ಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಕೇಂದ್ರ ಸರ್ಕಾರ ಸುಮಾರು 6 ಲಕ್ಷ ಮೆಟ್ರಿಕ್ ಟನ್ ರಾಗಿಯನ್ನು ನಾವು ಖರೀದಿ ಮಾಡೋಕ್ಕೆ ಅನುಮತಿ ಕೊಟ್ಟಿತ್ತು. ಅದರಂತೆ ನಮಗೆ ರಿಜಿಸ್ಟ್ರೇಷನ್ ಮಾಡಿರೋ ಪ್ರಕಾರ ಸುಮಾರು 6 ಲಕ್ಷ ಮೆಟ್ರಿಕ್ ಟನ್ನು ಈಗಾಗಲೇ ನಮಗೆ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಫರ್ದರ್ ಮಾಡಲಿಕ್ಕೆ ಅಷ್ಟು ಅನುಕೂಲವಾಗಿಲ್ಲ. ಆದರೂ ಕೂಡ ಬಹಳಷ್ಟು ರೈತರ ಒತ್ತಡದಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮಂತ್ರಿಗಳನ್ನು ಭೇಟಿ ಮಾಡಿ 12 ಲಕ್ಷ ಮೆಟ್ರಿಕ್ ಟನ್ ಕೂಡ ನೀವು ಕೊಟ್ಟರೆ ನಾವು ಪರ್ಚೇಸ್ ಮಾಡೋಕ್ಕಾಗುತ್ತೆ,
ಅವಶ್ಯಕತೆ ಇದೆ ಮತ್ತು ಹೊರ ದೇಶಗಳವರು ಡಿಮ್ಯಾಂಡ್ ಇದೆ, ಹೊರ ರಾಜ್ಯಗಳು ಅವ್ರಿಗೂ ಕೂಡ ಕೊಡ್ಲಿಕ್ಕೆ ಅವಕಾಶ ಆಗ್ತದೆ. ಅನುಮತಿ ಕೊಡಬೇಕಂತ ಹೇಳಿದ್ದೀನಿ. ಒಂದು ವೇಳೆ ಅನುಮತಿ ಬಂದರೆ ನಾವು ಎಕ್ಸ್ಟ್ರಾ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕೆ ಏರ್ಪಾಟ್ ಮಾಡ್ತೀವಿ. ಮನೆ ದಯಮಾಡಿ ಸಭಾಧ್ಯಕ್ಷರ ಮೂಲಕ ಈಗ ನೀವು ಉತ್ತರ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇದುವರೆಗೆ ಶೇಕಡ ನೋಂದಣಿ ಆಗಿರ್ತಕ್ಕಂಥ ರೈತರಿಗೆ ಅನುಗುಣವಾಗಿ ಶೇಕಡ 30.69% ಖರೀದಿಯಾಗಿದೆ ಸರ್. ಈಗ ಯಾಕೆಂದರೆ ಈಗ ನೋಂದಣಿ ಆಗಿರ್ತಕ್ಕಂಥ ರೈತರು ಇವತ್ತು ಒಂದು ರೀತಿ ಅವ್ರಿಗೆ ಅನುಮಾನ ಬಂದ್ಬಿಟ್ಟಿದೆ, ನಾವು ಬೆಳೆದಿರ್ತಕ್ಕಂಥ ರಾಗಿ ಮಾರಾಟ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಅಭಿಪ್ರಾಯದಲ್ಲಿ. ಈಗ ಇದಿದ್ದು ಏಪ್ರಿಲ್ 31ರವರೆಗೆ ಅನುಮತಿ ಇದೆ ಸರ್. ಅದು ನೀವು ಅದನ್ನು ವಿಸ್ತರಣೆನೂ ಕೂಡ ಮಾಡಬೇಕು. 30% ರಾಗಿನ ಖರೀದಿ ಮಾಡ್ಕೊಂಡ್ರೆ ಉಳಿದಿರ್ತಕ್ಕಂಥ 70% ರೈತರು ಬೆಳೆದಿರ್ತಕ್ಕಂಥ ರಾಗಿನ ಎಲ್ಲಿ ಕಳಿಸ್ಬೇಕು? ಈಗ ಕೇಂದ್ರ ಸರ್ಕಾರ ತಾವು ಹೇಳ್ದಂಗೆ 6 ಲಕ್ಷ ಮೆಟ್ರಿಕ್ ಟನ್ನನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದೀರಿ. ಒಟ್ಟಾರೆ ರೈತರು ಬೆಳೆದಿರ್ತಕ್ಕಂಥ ರಾಗಿನ ನೋಂದಣಿಯಾಗಿರ್ತಕ್ಕಂಥ ರೈತರ ಸಂಖ್ಯೆಗೆ ಅನುಗುಣವಾಗಿ ಪೂರ್ಣ ಪ್ರಮಾಣದಲ್ಲಿ ರಾಗಿ ಖರೀದಿಯನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಅಧ್ಯಕ್ಷ ಒಂದು ನಿಮಿಷ ಅಲ್ಲ, ದಯಮಾಡಿ ಈಗ ನೋಂದಣಿ ಆಗಿರೋ ರೈತರದ್ದು ನೀವು ಖರೀದಿ ಮಾಡದೇ ಇದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ದಯಮಾಡಿ ಅದನ್ನ ಎಕ್ಸ್ಟೆಂಡ್ ಮಾಡಿಕೊಡಿ. ಅಧ್ಯಕ್ಷ ನೋಂದಾವಣೆ ಸುರೇಶ್ ಯಾಕೆ ಶೂನ್ಯ ವೇಳೆ ಅದಕ್ಕೆ ಕೊಡುದಿಲ್ಲ, ಶೂನ್ಯ ವೇಳೆ ಗೊತ್ತಾ, ಇದಕ್ಕೆ ಕೊಡುದಿಲ್ಲ ನಿಮ್ಗೆ ಯಾರಿಗೂ. ಕೂತ್ಕೊಳ್ಳಿ, ಎಲ್ಲ ಏನು ಒಟ್ಟ ಮಾತಾಡುದ ಬೇಕಾದ್ರೆ ಬರೆದು ಕೊಡ್ಬೇಕು, ಯಾಕೆ ಕೊಡ್ಲಿಲ್ಲ ಬರೆದು ಸರ್? ಪೇಮೆಂಟ್ ದಯಮಾಡಿ ಕೊಡಿ. ಕೂತ್ಕೊಳ್ಳಿ, ಈಗ ಈ ಶೂನ್ಯ ಚರ್ಚೆ ಮಾಡಬೇಡಿ, ಉತ್ತರ ಕೊಡಿ. ಪೇಮೆಂಟ್ ತೊಂದರೆ ಇಲ್ಲ, ಪೇಮೆಂಟ್ ಮಾಡ್ತೀವಿ. ಬಾಲಕೃಷ್ಣ ಚರ್ಚೆ ಬೇಡ, ಉತ್ತರ ಕೊಟ್ಟಿದೆ. ತೊಂದರೆ ಇಲ್ಲ. 30% ಮಾತ್ರ ಖರೀದಿ ಆಗಿದೆ, ಇನ್ನು 70% ರಾಗಿ ಖರೀದಿ ಮಾಡಿದವರ ರೈತರೆಲ್ಲೋ ನಮ್ಮ ಪ್ರಶ್ನೆ. ದಯಮಾಡಿ ಯಾವುದೇ ಕಾಲೇಜ್ ಇಲ್ಲ, ಅದು ಆಲೋಚನೆ ಇಲ್ಲ. ಈಗ ಬೇರೆ ಇದ್ದಾಗ ನೀವೇ ಗೆದ್ದು ನಿಲ್ತೀನಿ. ಅಷ್ಟು ಆಸಕ್ತಿ ಇದ್ರೆ ಬರೆದು ಕೊಡ್ಬೇಕಿತ್ತು, ಯಾವ ಆಸಕ್ತಿ ಇಲ್ಲ. ಈಗ ಪೇಪರ್ ಬರ್ಬೇಕು, ಮಾತಾಡ್ತೀರಿ, ಕೂತ್ಕೊಳ್ಳಿ. ನೋಂದಾವಣೆ ಆಗಿರೋದನ್ನ ಪೂರ್ತಿ ಪ್ರಮಾಣದಲ್ಲಿ ಅದೀಗ ನೆನಪಾಯ್ತಾ? ಏಪ್ರಿಲ್ ಕಡೆ ಒಳಗಡೆ ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ, ಅವ್ರಿಗೆ ಹಣ ಸಂದಾಯ ಮಾಡ್ತೀವಿ. ಅದ್ರ ಬಗ್ಗೆ ಏನು ಕೂಡ ಆತಂಕ ಪಡಬೇಕಾಗಿಲ್ಲ. ಹೌದು, ಎಷ್ಟು ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಮಾಡ್ಕೊಂಡಿದೀವಲ್ಲ, ಪೂರ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡು. ಧೀರಜ್ ಮುನಿರಾಜ್, ಇದು ಝೀರೋ ನೋಡಿ, ಶೂನ್ಯ ವೇಳೆ ಚರ್ಚೆ ಮಾಡಬೇಡಿ. ಅದಕ್ಕೆ ಝೀರೋ ಕೊಡುದೇ ಇಲ್ಲ ಕೆಲವೊಮ್ಮೆ. ಯಾಕೆಂದ್ರೆ ಇದೇ ರೀತಿ ಶೂನ್ಯ ವೇಳೆ ರೇಸ್ ಮಾಡಬೇಕು, ಸರ್ಕಾರ ಉತ್ತರ ಕೊಡ್ತದೆ ಅಥವಾ ನಾಳೆ ಕೊಡ್ತದೆ ಅಂತ ಅಲ್ಲಿ ಮುಗಿಯಿತು. ಅದು ಆಕ್ಚುಲಿ ಚರ್ಚೆ ಮಾಡ್ಲಿಕ್ಕೇನೆ ಇಲ್ಲ. ಸಾಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಕೆಡಿಬಿ ವತಿಯಿಂದ 398ನೆಯ ಬೋರ್ಡ್ ಮೀಟಿಂಗ್ 7ನೇ ತಾರೀಕು ಮಾರ್ಚ್ 2026. ಈ ಬೋರ್ಡ್ ಮೀಟಿಂಗಲ್ಲಿ ಸ್ಪೆಷಲ್ DC ಅವರು 2100 ಎಕರೆ ದೊಡ್ಡಬೆಳವಂಗ್ಲ ಹೋಬಳಿಯ ಚಿಕ್ಕಬೆಳವಂಗ್ಲ, ಸೋನೇನಹಳ್ಳಿ, ರಾಂಪುರ, ನಾರ್ನಹಳ್ಳಿ ಗ್ರಾಮಗಳ ಸುಮಾರು 2100 ಎಕರೆ ವಿಸ್ತೀರ್ಣದ ಜಮೀನನ್ನು ಕೈಗಾರಿಕಾ ಪ್ರದೇಶಕ್ಕೆ ಭೂಸ್ವಾಧೀನಪಡಿಸುವ ಬಗ್ಗೆ ಒಂದು ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಈ ಪ್ರಸ್ತಾವನೆಯಲ್ಲಿ ಇವರೇನು ಬರೆದಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗ್ಲ ಹೋಬಳಿ ಚಿಕ್ಕಬೆಳವಂಗ್ಲ, ಸೋನೇನಹಳ್ಳಿ, ರಾಂಪುರ, ನಾರ್ನಹಳ್ಳಿ ಗ್ರಾಮಗಳಲ್ಲಿ ಸುಮಾರು 2100 ಎಕರೆ ವಿಸ್ತೀರ್ಣದ ಜಮೀನನ್ನು ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ ಭೂಸ್ವಾಧೀನಪಡಿಸಲು ಮಂಡಳಿಯ ಕಾರ್ಯಪಾಲಕ ಅಭಿಯಂತಕರು 3 ಸರ್ವೆ ತಪಾಸಕರು, ಮೋಜಿನಿ ಸಿಬ್ಬಂದಿಯೊಂದಿಗೆ ಮತ್ತು ಇವರ ಸಹಾಯದೊಂದಿಗೆ ಸ್ಥಳ ತನಿಖೆ ಮಾಡಿದ್ದು, ಅದರಂತೆ ಕೈಗಾರಿಕಾ ಯೋಜನೆಯ ಮೇಲ್ಕಂಡ ಜಮೀನು ಅವಶ್ಯಕತೆ ಇದ್ದು, ಈ ಜಮೀನು STRR ರಸ್ತೆ ಹೊಂದಿಕೊಂಡು ಇರುತ್ತದೆ. ಈ ಜಮೀನು ಕ್ವಿನ್ ಸಿಟಿ ಯೋಜನೆಗೆ ಭೂಸ್ವಾಧೀನ ಆಗಿರುವ ಪ್ರದೇಶಕ್ಕೆ ಅಂದಾಜು 4 ಕಿಲೋಮೀಟರ್ ಅಂತರದಲ್ಲಿ ಇರುತ್ತದೆ ಹಾಗೂ ಈ ಜಮೀನು ಖಾಲಿ ಇರುವುದು ಕಂಡು ಬಂದಿದ್ದು ಕೈಗಾರಿಕಾ ಸ್ಥಾಪನೆಗೆ ಸೂಕ್ತವಾಗಿರುತ್ತದೆ ಎಂದು ಸ್ಥಳ ತನಿಖೆ ವರದಿ ತಿಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಮೇಲಿನ ಸ್ಥಳ ತನಿಖೆ ವರದಿಯ ಅನುಸಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗ್ಲ ಹೋಬಳಿ ಚಿಕ್ಕಬೆಳವಂಗ್ಲ, ಸೋನೇನಹಳ್ಳಿ, ರಾಂಪುರ, ನಾರ್ನಹಳ್ಳಿ ಗ್ರಾಮಗಳಲ್ಲಿ ಸುಮಾರು 2100 ಎಕರೆ ಜಮೀನನ್ನು ಕೈಗಾರಿಕೆ ಪ್ರದೇಶದ ಅಭಿವೃದ್ಧಿಗಾಗಿ ಮಂಡಳಿಯಿಂದ ಸ್ವಾಧೀನಪಡಿಸಲು ಮಂಡಳಿ ಸಭೆಯನ್ನು ಆಹ್ವಾನೆಗಾಗಿ ಮತ್ತು ನಿರ್ಣಯಕ್ಕಾಗಿ ಮಂಡಿಸಿದೆ ಅಂತ ಹೇಳಿ ಒಂದು ನಿರ್ಣಯವನ್ನ ಸಭೆಯಲ್ಲಿ ಮಂಡಿಸಿದ್ದಾರೆ ಸಭಾಧ್ಯಕ್ಷರೇ. ಇದುವರೆಗೂ ಕೆಡಿಬಿಯಿಂದ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಕಳೆದ 3 ವರ್ಷಗಳಲ್ಲಿ 4044 ಎಕರೆ 15 ಗುಂಟೆ ಜಾಗವನ್ನ ಕಳೆದ 3 ವರ್ಷಗಳಿಂದ
28(1) ಮತ್ತು 28(4) ನೋಟಿಫಿಕೇಶನ್ ಮಾಡಿರ್ತಾರೆ. ಇಲ್ಲಿ ಕ್ವಿನ್ ಸಿಟಿ ಅಂತ ಹೇಳಿ 5,800 ಎಕರೆ ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲದಲ್ಲಿ ಆಲ್ರೆಡಿ 5,800 ಏಕರ್ ಸರ್ಕಾರ ಬಂದ್ಮೇಲೆ ಕ್ವಿನ್ ಸಿಟಿ ಯೋಜನೆಗೆ ತಗೊಂಡಿದ್ದಾರೆ. ಇದು ದಾಬಾಸ್ಪೇಟೆ STRR ರಿಂಗ್ ರೋಡ್, ದಾಬಾಸ್ಪೇಟೆ ಟು ಹೊಸಕೋಟೆ ಹೋಗುವಂತ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಗೆ ಇರುವಂತಹ ಜಮೀನುಗಳು. ಇವತ್ತು ರೈತರು ಇಲ್ಲಿ ಅಭಿವೃದ್ಧಿ ಪಡ್ತಿರುವಂತಹ ಜಾಗದಲ್ಲಿ ಇದು ಒಂದು ಜಾಗ. ಇಂಥ ಒಂದು ಜಾಗದಲ್ಲಿ ಇವತ್ತು ರೈತರಿಗೆ ಇವಾಗ ಅಭಿವೃದ್ಧಿ ಇಷ್ಟು ವರ್ಷಗಳಾದ್ಮೇಲೆ ಆಗ್ತಿರುವಂತಹ ಜಾಗಗಳಲ್ಲಿ ಮಾಡಿರುವಂತ 5,800 ಎಕರೆನೇ ಇದುವರೆಗೂ ಕಂಪ್ಲೀಟ್ ಪೇಮೆಂಟ್ ಆಗಿಲ್ಲ. KIDB ಇವತ್ತು ದಲ್ಲಾಳಿಗಳ ಒಂದು ಜಾಗ ಆಗಿ ಕೂತಿದೆ. ಇವತ್ತು ಈ ನೋಟಿಫಿಕೇಶನ್ ಸಹ ಈ ಮೀಟಿಂಗ್ದು ನಮ್ ಕೈಗೆ ಬಂದಿಲ್ಲ. KIDB ಬ್ರೋಕರ್ಗಳು ತಾಲೂಕಲ್ಲಿ ತಗೊಂಡೋಗಿ ಯಾವ್ಯಾವ ಜಮೀನನ್ನ ಸ್ಕೆಚ್ ಅನ್ನ ಹರಡಿಸುವಂಥದ್ದು, ಆ ಸ್ಕೆಚ್ ಅಲ್ಲಿ ನಿಮ್ ಜಾಗವನ್ನ ಬಿಟ್ಕೊಡ್ತೀವಿ ಅನ್ನುವಂಥದ್ದು, ಈ ರೀತಿ ನಾನಾ ರೀತಿಯಾದಂತ ಅವ್ಯವಹಾರಗಳಿಗೆ ಇವತ್ತು KIDB ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಆಗ್ತಾ ಇರುವಂತದ್ದು. ಒಂದ್ ತಾಲೂಕಲ್ಲಿ ಆಲ್ರೆಡಿ 4,044 ಎಕರೆ ನೀವು ಸ್ವಾಧೀನ ಪಡಿಸ್ಕೊಂಡು 5,800 ಎಕರೆ ಏರಿಯಾ ಮಾಡ್ತಿರುವಾಗ ಮತ್ತೆ 2,000 ಎಕರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಎಮರ್ಜೆನ್ಸಿ ಏನಿದೆ ಈಗ? ಅರ್ಜೆಂಟ್ ಏನಿದೆ ಈಗ ಸರ್? ಎಮರ್ಜೆನ್ಸಿ ಸಮಸ್ಯೆ ಏನು ಸರ್? ಎಮರ್ಜೆನ್ಸಿ ಸಮಸ್ಯೆ ರೈತರ ಜಮೀನನ್ನ ಪದೇ ಪದೇ ಏನು KIDBಗೆ ಎಸ್ಪೆಷಲಿ ಇಂಡಸ್ಟ್ರಿಯಲ್ಗೆ ಫಲವತ್ತಾದಂತ ನೀರಾವರಿ ಇರುವಂತ ಭೂಮಿ, ಅಡಿಕೆ ಮರಗಳು ಇರುವಂತ ಭೂಮಿ ಅತಿ ಹೆಚ್ಚು. ನಿಮಗೆ ಬೆಳೆ ಸಮೀಕ್ಷೆ ನಿಮ್ ಕೈಯಲ್ಲಿದೆ, ಪ್ರತಿ ವರ್ಷದ ಬೆಳೆ ಸಮೀಕ್ಷೆ ಇರುತ್ತೆ. ಬೆಳೆ ಮಾಡ್ತಾ ಇರುವಂತ ಒಳ್ಳೆ ಫಲವತ್ತಾದಂತ ರೈತರ ಭೂಮಿಯನ್ನ, ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಸ್ವಾಧೀನ ಪಡಿಸ್ಕೊಂಬಾರ್ದು. ಆಲ್ರೆಡಿ 5,800 ತಗೊಂಡ್ಮೇಲೆ ಮತ್ತೆ 2,100 ಪ್ರಪೋಸಲ್ ಅನ್ನ ಯಾವುದೇ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಒಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿಗೂ KIDB ಅವ್ರ ಜನಪ್ರತಿನಿಧಿಗಳು ಕಳಿಯಲ್ಲ, ಓನ್ಲಿ ಲ್ಯಾಂಡ್ ಲೂಸರ್ಸ್ ನ ಕರೀತಾರೆ. ಹಾಗಾಗಿ ಮತ್ತೆ 2,100 ಎಕರೆ, ಯಾಕಂದ್ರೆ ನಮ್ಮ ಮೇಲೆ ದೂಷಣೆಗಳು ಬರುತ್ತೆ. ನಾವೇ ಇವತ್ತು ಅತಿ ಹೆಚ್ಚು ಸರ್ಕಾರ 2,100 ಎಕರೆ ಓನ್ಲಿ ಮೀಟಿಂಗ್ ಅಲ್ಲಿ ಇಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಇದಕ್ಕೆ ನೋಟಿಫಿಕೇಶನ್ ಮಾಡಬಾರ್ದು, ರೈತರ ಭೂಮಿ ಉಳಿಸಬೇಕು. ಸಚಿವರೇ, ಮಾನ್ಯ ಸದಸ್ಯರು ಗಮನ ಸೆಳೆಯುವ ಸೂಚನೆಯಲ್ಲಿ ಪ್ರಸ್ತಾಪಿಸಿರುವ ವಿಷಯ ಉತ್ತರದಲ್ಲೂ ಹೇಳಿದ್ದಾರೆ. ಉತ್ತರ ನೋಟಿಸ್ ಅಲ್ಲಿ ಕೊಟ್ಟಿರೋದು ಅದೇ ಅವರು ಗಮನನೂ ಸೆಳೆದಿದ್ದಾರೆ, ಕೊಟ್ಟಿರೋ ಉತ್ತರನೂ ಹೇಳಿದ್ದಾರೆ. ಇದು 2,100 ಎಕರೆ ಜಮೀನು ಈ ದೊಡ್ಡ ಬೆಂಗಳೂರು ತಾಲೂಕು, ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡ ಬೆಳವಂಗಲ ಹೋಬಳಿ, ಚಿಕ್ಕ ಬೆಳವಂಗಲ, ಸೊನ್ನೆಹಳ್ಳಿ, ರಾಂಪುರ, ನಾಗರಹಳ್ಳಿ ಗ್ರಾಮಗಳಲ್ಲಿ 2,100 ಎಕರೆ ಜಮೀನಿದೆ. ಇದರಲ್ಲಿ ಈ ಜಮೀನು ಕೈಗಾರಿಕೆ ಸ್ಥಾಪನೆಗೆ ಉದ್ದೇಶ ಇದೆ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 3 ಮತ್ತು ಸರ್ವೆ ಅಧಿಕಾರಿ ಭೂಸ್ವಾಧೀನಕ್ಕೆ 2, KIDB ಅವರು ಬೆಂಗಳೂರು ಜಂಟಿ ಸ್ಥಳ ಸರ್ವೆ ಮಾಡಿ ಇದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.